ಪ್ರಿಯಾಂಕರ್ಗೆ ಬರೆದಿರೋದು ನಿಜ. ಅವರು RSSನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೋತಾರೆ. ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಗೊತ್ತಿಲ್ಲಪ್ಪ, ನಾನು ಅದರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ. ಬಿಕಾಸ್ ಅವರು ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತೆ ಲಾಲ್ಬಾಗ್ಗೂ ಹೋಗಿದ್ರು, ಇವರು JP ಪಾರ್ಕ್ಗೂ ಕೂಡ ಹೋಗಿದ್ರು. ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ವೇದಿಕೆ ನಿರ್ಮಾಣ ಮಾಡಿದ್ರು. ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ? ಅವ್ರಿಗೆ ಆಹ್ವಾನ ಇರ್ಲಿಲ್ಲ ಅಂತ ಅವರು ಆಹ್ವಾನ ಇತ್ತು, ನಂಗೆ ಗೊತ್ತಿಲ್ಲ. ನನಗೆ ಇನ್ನು ತಿಳ್ಕೊತೀನಿ ನಾನು. ಮಾಟ ಮಾಡಿಸಿದ್ದಾರೆ ಯಾರು ಮುನಿರತ್ನ ಹೇಳಿದ್ದಾರೆ, DKC ಅವರು ತಮಗೆ ಮಾಟ ಮಾಡಿಸಿದ್ದಾರೆ. ಮಾಟದಲ್ಲೇ ಮಾಟ ಹೋಮ ಅದರೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ಸ್ಪಂದಿಸುವಂತ ಕೆಲಸ ಮಾಡಿದಿರಿ. ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? ದರ ನಿಗದಿ ಮಾಡಿದಿರಿ. ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ. ಬಟ್ ಅದು ಎಷ್ಟು ಆದಷ್ಟು ಜಾಗ್ರತೆ ಮಾಡ್ತೀವಿ. 4 ವರ್ಷದಲ್ಲಿ ಈ ಹಣಕಾಸು ವರ್ಷದಲ್ಲಿ 25-26 ಸಾಲಿನಲ್ಲಿ ಅನುದಾನ ಏನಾದ್ರು ಕೊಡ್ತೀರಾ? ಈಗಿಂದ ಶುರು ಮಾಡ್ತೀವಿ. ವಾಲ್ಮೀಕಿ ಸಮಾಜದವರು 2 ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರ ಅವ್ರನ್ನ ತೆಗೆದಾಕಿದ್ದಲ್ಲ, ಅವರಾಗೆ ರಾಜೀನಾಮೆ ಕೊಟ್ಟಿರೋದು. ನೋಡೋಣ ಈಗ ಮುಂದಿನ ರೀಸಫಲ್ನಲ್ಲಿ